ಎಸ್ ಎಸ್ ಎಲ್ರಿಗೂ ನಮಸ್ಕಾರ. ಎಲ್ಲ ವಾಹಿನಿಯವರಿಗೂ ಒಂದು ನೋಡಿದ್ದೀರಿ, ಕೊನೆವರೆಗೂ ನೋಡಿದ್ದೀರಿ. ಎಲ್ರಿಗೂ ಒಂದು ಧನ್ಯವಾದ ಹೇಳ್ತಾನೆ ಶುರು ಮಾಡೋಣ. ತುಂಬಾ ಸಂತೋಷ ಇದೆ. ಕನ್ನಡ ಚಿತ್ರರಂಗ ಒಂದು 90 ವರ್ಷ ಆಯಿತು. ಮೊನ್ನೆ ಆಗಿಲ್ಲ, 1934 ಅಲ್ಲಿ ಬರುತ್ತೆ. 1911 ಅಲ್ಲಿ ಕನ್ನಡದ ಚಿತ್ರ ಅದು ಒಂದು ದೊಡ್ಡ ವಿಚಾರ. ಇದನ್ನ ಕಥೆಯಾಗಿಟ್ಕೊಂಡು ಮಾಡುವಂತಹ ಚಿತ್ರವಾಗಿದೆ. ಮತ್ತು ಜೀವ ತುಂಬುವಂತಹ ಮ್ಯೂಸಿಕಲಿ ನಿರ್ದೇಶಕರ ಕಣ್ಣಾಗಿ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಎಲ್ಲರ ಕಡೆಯಿಂದ ಎಲ್ರಿಗೂ ಎಲ್ರಿಗೂ ಆಭಾರಿಯಾಗಿದೆ. ಮುಖ್ಯವಾಗಿ ಹೇಳಬೇಕಾಗಿರುವಂತದ್ದು ಎಲ್ಲದರ ಜೊತೆಗೆ ಅವನೊಬ್ಬ ಇದ್ದಾನೆ, ಅವನೊಬ್ಬ ಹುಟ್ಕೊಂಡ, ಅವನೊಬ್ಬ ನೋಡ್ತಿದ್ದಾನೆ, ಪದ್ಮನಾಭ ಶರ್ಮ. ಅವನಿಗಿಲ್ಲ. 1911 ನಲ್ಲಿ ಅವನು ಮಾಡಿದ ಸಿನಿಮಾನ ತೋರ್ಸಕ್ಕಾಗಿಲ್ಲ ಜನತೆಗೆ. ಆ ರೀತಿಯ ವಿಕೆಟ್ ಸಿಗಾಕೊಳ್ಳುವಂತ ಪರಿಸ್ಥಿತಿ ಬಂತು. ಆದ್ರೆ ಪದ್ಮನಾಭ ಶರ್ಮಾ ಅವನ ಕನ್ನಡ ಪ್ರೇಮ ಅಪರಿಮಿತವಾಗಿರುತ್ತೆ. ಮುಂದಿನಿಂದಲೂ ತೋರಿಸ್ತೀನಿ ಅಂತ ಹೇಳಿ ನನ್ನ ಹೆಸರು ಮಾಡುವಂತ. ಮತ್ತು ಆತ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತಾನೆ, ಫೇಸ್ಬುಕ್ ಅಲ್ಲಿ ಸಿಗ್ತಾನೆ, ಟ್ವಿಟರ್ ಅಲ್ಲಿ ಸಿಗ್ತಾನೆ. ಇನ್ಮೇಲೆ ಸಿನಿಮಾದ ಕನ್ನಡ ಚಿತ್ರೋದ್ಯಮವನ್ನ ಅಭ್ಯಾಸ ಮಾಡ್ತಿದ್ದಾನೆ. 35 ವರ್ಷದಿಂದ ಅಭ್ಯಾಸ ಮಾಡ್ತಾನೆ. ಮುಂದಿನ ಕೂಡ ಮುಂದುವರಿಸ್ಕೊಂಡು ಹೋಗ್ತಾನೆ. ಆ ಪದ್ಮನಾಭನ್ ಶರ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ವರ್ಲ್ಡ್ ವೈಡ್ ಯಾರು ನೋಡ್ತೀರಿ ಅವರು ಅಲ್ಲಿ ಸಿಗ್ತಾನ. ಅವನದೇ ಪದ್ಮನಾಭ ಶರ್ಮಾ 1911 gmail.com ಅವನ ಇಮೇಲ್ ID ಇದ್ದಾನೆ. ಅವನು ಪ್ರತಿಯೊಂದು ಸಿನಿಮಾಗೂ ಇನ್ಮೇಲೆ ರಿವ್ಯೂ ಮಾಡಕ್ ಶುರು ಮಾಡ್ತಾನೆ. ಸಿನಿಮಾ ಹೇಗೆ 90 ವರ್ಷಗಳಲ್ಲಿ ಯಾವ ಶೂಟ್ ತಗೊಂಡು ಏನೇನಾಗಿ ಏನೇನು ಎಲ್ಲಿ ಬಂದು ನಿಂತಿದ್ದಾನೆ ನೋಡ್ತೀವಿ. ಅದಕ್ಕೆ ಉತ್ತರವಾಗಿ ಯಾವ ರೀತಿ ಚಿತ್ರ ಬೇಕಿದೆ, ಯಾವ ರೀತಿ ಚಿತ್ರ ಮುಂದೆ ಕರ್ಕೊಂಡು ಹೋಗುತ್ತೆ, ಜನ ಎಳಿಬಹುದು ಅನ್ನೋದಕ್ಕೆ ಒಂದಿಷ್ಟು ರೂಲ್ಸ್ಗಳಾಗಬೇಕಾಗುತ್ತೆ. ಇದೊಂದು ಏನ್ ನಂಬ್ಕೊಂಡ್ಬಂದಿದ್ದೀವಿ, ಅದು ಎಲ್ಲೋ ಒಂದು ಹಳ್ಳ ಹಿಡಿತಿದೆ ಅನ್ನೋ ಟೈಮಲ್ಲಿ ಇದರೊಂದು ಚಿತ್ರ ರೂಪಿಸ್ಬೇಕು ಅಂತ ಹೇಳಿ ಕನ್ನಡದ ಪ್ರೇಮಿ ಪದ್ಮನಾಭ ಶರ್ಮಾ ಅವನ ಕನಸನ್ನ ಸಾಕಾರ ಮಾಡಬೇಕು. ನೀವೆಲ್ಲ ನೋಡಿದ್ದಕ್ಕೆ ತುಂಬಾ ಭಾರಿ ಅದ್ಭುತವಾದ ಹಾಡುಗಳನ್ನು ಕೊಟ್ಟು ಮತ್ತು ಬೇಕಿರುವಂತಹ ಎಲ್ಲ ರೇಡಿಯೋ ಕಾರ್ಯಕ್ರಮ ಎಕ್ಸ್ಟ್ರಾರ್ಡಿನರಿ ಮತ್ತು ಕ್ಯಾಮ್ರಾ ಅಶೋಕ್ ಸಾಂಬಾರ್ ಮತ್ತು ಜಗ್ಗೇಶ್ ಅವರ ತಾಯಿಯಾಗಿ ತಂದೆಯಾಗಿ ಅವಿನಾಶ್ ಜೋಶಿನ ಆತನು ಕಲಾವಿದ, ಸಾಕಷ್ಟು ಸಿನಿಮಾಗಳನ್ನ ಸಿಕ್ಕಿದ್ದಾನೆ. ನನ್ನ ತಮ್ಮನ ತರ ಅವ್ನ ಕೈಗೆ ಸಿಗಲ್ಲ ಅನ್ನೋದಕ್ಕೆ ಒಳ್ಳೆ ಆಕ್ಟಿಂಗ್ ಅಂತೂ ಮಾಡ್ತಾನೆ. ಸರ್, ಸಿನಿಮಾ ನಂತರ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಏನೂ ಇಲ್ಲ ಸರ್. ಅದು ಥಿಯೇಟರ್ ಅಲ್ಲಿ ಆಡಿಯನ್ಸ್ ಏನ್ ಶಾಕ್ ತಗೋತಾನೆ, ಎಷ್ಟು ನೆಕ್ತಾನೆ, ಎಷ್ಟು ರೋಮಾಂಚನ ಆಗುತ್ತೆ. ನಾನು ಹೇಳಿದ್ದೆ ರೋಮಾಂಚನ ಕೊಡ್ತೀವಿ ಅಂತ. ಮತ್ತು ಆ ಪಾತ್ರಗಳ ಸೃಷ್ಟಿ ಕಥೆಯ ಮೇಲೆ ನಿಂತಿದೆ. ಅದನ್ನ ಸತ್ಯ ಅನ್ಕೊಂಡು ಬಂದು ಸುತ್ತ ಮನಸ್ಸು ಅಂತ ಅನ್ಕೊಂಡ್ರೆ ಸುತ್ತ ಮನಸ್ಸಲ್ಲಿ ಅವ್ನು ಹೇಳ್ಬಹುದು. ಸೈಕಾಟ್ರಿಸ್ಟು ಹಿಪ್ನೋಟೈಸ್ ಮಾಡಿದಾಗ ಏನೇನು ಮಾತಾಡ್ತಾರೆ ಅಂತ ಹೇಳಿ ಅದ್ರಲ್ಲಿ ಇರಬಹುದು. ಕ್ವೈಟ್ ಪಾಸಿಬಲ್. ಜನ್ಮ ನಂಬೋದಾದ್ರೆ ಅದು ನಂಬೇಕಾಗುತ್ತೆ. ಅವ್ರ ಬಗ್ಗೆ ವಿಶೇಷವಾದ ಗೌರವಗಳು ಯಾವತ್ತಿಗೂ ಇದೆ. ಇದ್ರು ಆ ಥರದ ಒಬ್ಬ ವ್ಯಕ್ತಿ ಬಂದಾಗ ಆತನ ಭವಿಷ್ಯ ಆತನ ಹೇಳ್ತಾನೆ, ಮುಂದಿನ ಜೀವನದಲ್ಲಿ ನೀವು ಮಾಡೋ ನೀವು ಒಳ್ಳೇದಾಗಿ ನೋಡ್ಬೋದು, ಇದು ನಡಿಬಹುದು. ಕ್ವೈಟ್ ಪಾಸಿಬಲ್. ಅಣ್ಣ, ಸತ್ಯ ಅಂದ್ರೆ ಯೂಟ್ಯೂಬ್ ಚಾನಲ್ ಇರ್ಲಿಲ್ಲಪ್ಪ. ಆಗ ಯೂಟ್ಯೂಬ್ ಚಾನಲ್ ಇತ್ತ, ಎಲ್ಲ ರೆಕಾರ್ಡ್ ಮಾಡಿ 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 ಆಗಲ್ಲಪ್ಪ. ಮಗು ತೋರಿಸ್ಬೋದು ಅಷ್ಟೇ, ಗಿಲ್ಲ ತೋರಿಸಿದ. ಆಬ್ವಿಯಸ್ ಭವಿಷ್ಯ. ಅವತ್ತಿನ ದಿನ ಪದ್ಮನಾಭ ಶರ್ಮನಿಗೆ ಏನ್ ತೋಚಿತ್ತು ಅವ್ರು ಹೇಳಿ ನಾನು ವೆರಿ ಕ್ಲಿಯರ್. ಈ ಕಥೆ ಏನಂದ್ರೆ ನೋಡಿ, ಮೊದಲು ಅದಕ್ಕಿಂತ ಮುಂಚೆ ಹೇಳ್ಬೇಕಾದ ಒಂದು ಹೇಳ್ತೀನಿ, ಅದು ಹೇಳ್ತೀನಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಹೆಣ್ಣು ಮಕ್ಕಳ ದಿನಾಚರಣೆ. ಆ ದಿನ ಇದು ಸಿಂಕ್ ಆಗಿದೆ ಅಂದ್ರೆ ನೇಚರ್ ಕನ್ಸ್ಪೈರ್ಸ್ ಅಂತ ವರ್ಲ್ಡ್
ಕೋಲಾರ ಪ್ರಕಾರ ನೇಚರ್ ಕಾನ್ಸ್ಪೈರ್ಸ್. ಅದೇ ದಿನ ಬಿಡುಗಡೆ ಆಗಿದೆ. ಬಿಡುಗಡೆ ತಮಾಷೆ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಕೇಳಿದ್ರೆ ಕಥೆ ಎಲ್ಲಿ ಹುಟ್ಟಿತು ಅಂತ. ಕಥೆಗಾರನಾಗಿ ಏನಾಗುತ್ತೆ, 6,000 ಸಿನಿಮಾ ಬಂದಿದೆ 90 ವರ್ಷಗಳಲ್ಲಿ. 6,000 ಕನ್ನಡ ಚಿತ್ರ ಬಂದಿದೆ. ಪ್ರಪಂಚದಿಂದ 10 ಲಕ್ಷಕ್ಕೂ ಜಾಸ್ತಿ ಬಂದಿದೆ ಅಂತ. ಕನ್ನಡದಲ್ಲಿ ಮಾಡುವಾಗ ಸಾಕಷ್ಟು ಫಿಲ್ಮ್ಗಳನ್ನ ಡಿಕೋಡ್ ಮಾಡ್ಕೊಂಡಿರ್ತೀವಿ. ಒಳ್ಳೆ ಚಿತ್ರಗಳು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಒಳ್ಳೆಯ ಸ್ಕ್ರಿಪ್ಟ್ ಎಲ್ಲವೂ ಇರುತ್ತೆ. ಎಲ್ಲವೂ ಸ್ಟಡಿ ಮಾಡ್ತೀವಿ. ಯಾವುದು ಅಲ್ಲದೆ ಆಗಿರಬಾರ್ದು. ವಿಶೇಷ ಇರಬೇಕು, ತುಂಬಾ ವಿಶೇಷ ಇರಬೇಕು. ಹಾಗಾಗಿ ಈ ಕಥೆಯನ್ನ ಸ್ಟ್ರಾಟಜಿಕಲಿ ರೂಪಿಸಿರುವಂಥದ್ದು, ಕಾರ್ಯತಂತ್ರ ಇಟ್ಕೊಂಡು ರೂಪಿಸಿರೋದು. ಸುಮ್ಮನೆ ಏನೋ ಹೊಳಿತು ಬರೋದು ಮಾರ್ಕೆಟ್ ನ ಕೇಳಿ ಹೋಗ್ಬಿಡ್ತಾರೆ ಅನ್ನೋ ಆತರ ಹೋಗೋದಿಲ್ಲ. ಕನ್ನಡದ ವಿಶೇಷವಾದ ಏನನ್ನು, ಕನ್ನಡದ ಸ್ಟ್ರೆಂತ್ ಅನ್ನು, ಕನ್ನಡದ ಬಹಳಷ್ಟು ಪ್ರಯತ್ನಗಳು, ನೀವು ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ, ಪ್ರಯತ್ನಗಳು ಫಲಕಾರಿ ಆಗ್ಲಿಲ್ಲ. ಸುಮಾರು 20, 22, 23 ವರ್ಷ 11 1934 ಇಲ್ಲಿ 23 ವರ್ಷಗಳ ಕಾಲ ಕನ್ನಡದವರು ಮೂವ್ ಮಾಡಕ್ಕಾಗದಿರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ. ಅದಕ್ಕೆ ಬೇಕಿರೋ ದಾಖಲೆಗಳು ಕೊಡೋದ್ರಿಂದ ನಾನು ತಿಳಿದೆ, ನಾನು ಸಾಕ್ಷಿ ಇದೆ, ನಾನು ಅಷ್ಟು ರಿಸರ್ಚ್ ಮಾಡ್ಕೊತೀನಿ. ಏನೋ ಮಾಡ್ಬೇಕು, ಅದಕ್ಕೆ ಸಂಶೋಧನೆ ಅಂತಾನೆ ಹಾಕಿದೆ. ಸುಳ್ಳು ಕಥೆ ಅಂತ ಆ ಥರದೊಬ್ಬ ವ್ಯಕ್ತಿ ಇದ್ದಿರಬಹುದು. ಅವನಾಗಿದ್ದಿದ್ರೆ ಯಾವ ಉತ್ತರ ಬರ್ತಾನೆ, ನಿರ್ದೇಶನ ಉತ್ತರ ಬರ್ಬೋದು, ಜನ್ಮ ನಂಬೋದಾದ್ರೆ. ಸೊ ಕನ್ನಡದ ಪ್ರೇಮವನ್ನ ಇಟ್ಕೊಂಡು ಜಗ್ಗೇಶ್ವರ ಚಿತ್ರಗಳು ಅಂತಂದ್ರೆ ಒಂದು ಸ್ಟೈಲಾಗಿ ಬರೀಬಹುದು. ಮಠ ನೋಡಿ, ಅದು ಬೇರೆ ಕಥೆಗಳಾಯ್ತು, ವಿಶೇಷವಾಗಿ ಹೊಸ ಕಥೆಗಳಾಯ್ತು. ಇದನ್ನ ಹಳ್ಳಿಗೆ ನಿಲ್ಲಿಸಕ್ಕೆ ಇಷ್ಟ ಇಲ್ಲ. ಈ ಕಥೆಗಳನ್ನ ಕಥೆಗಿಂತ ವಿಭಿನ್ನವಾಗಿರ್ಬೇಕು ಕಥೆ ಇದು. ಇಲ್ಲ ಮತ್ತೆ ಮಂಜುನಾಥದ ಇನ್ನೊಂದು ಭಾಗವೋ ಅಥವಾ ಇನ್ನೊಂದು ಭಾಗವೋ ಆಗಿ ಕೂಡ್ದು ಮತ್ತೆ ಮತ್ತೆ ಕೊಡ್ಲೇಬೇಕು, ನಡೆಸಲೇಬೇಕು. ಜಗ್ಗೇಶ್ವರ ಮೇಲೆ ನಡೆಸಲೇಬೇಕು. ನಾನು ಬರೀ ನಡೆಸೋದಲ್ಲದೆ ಕನ್ನಡ ಪ್ರೇಮವನ್ನ ಮಿಕ್ಸ್ ಮಾಡೋಣ. ಕನ್ನಡ ಪ್ರೇಮದ ಜೊತೆ ನಗುವಿನ ಕೊಟ್ಟಾಗ ಕನ್ನಡ ಪ್ರೇಮ ನಾವೆಲ್ಲರಿಗೂ ಊಟ ಹಾಕಿದ್ರು ಕನ್ನಡ ಇದೆ. ನಾನು ಚಿಂತನೆಯಿಂದ ಮಾತಾಡ್ತಾ ಇದ್ದೀನಿ, ಇದನ್ನ ಭಾಷೆ ಬಳಸ್ತಾ ಇದ್ದೀನಿ. ಅದರಿಂದನೇ ಊಟ, ಅದರಿಂದನೇ ಇದು, ಅದರಿಂದನೇ ಎಣ್ಣೆ. ಸೊ ನಮ್ಮ ದುಡಿಮೆ, ನಮ್ಮ ಚಿಂತನೆಯಿಂದ ದುಡಿಮೆ, ಚಿಂತನೆಗೆ ಭಾಷೆಯೇ ಹಿನ್ನೆಲೆ. ಈ ಕನ್ನಡದ ಬಗ್ಗೆ ನಾವು ದಟ್ಟವಾಗಿರೋ ಕಥೆ ಮಾಡಬೇಕು ಅಂತ ನನಗೆ ಹಿಂದನೂ ಇತ್ತು. ಅಂದ್ರೆ ಮೊದಲ ಎಫರ್ಟ್ಸ್ ಆಗಿ ಅದು ಬೇಡ ಅಂತ ನಾನು ಮಠ ಮಾಡಿದ್ದೆ. ಜಗ್ಗೇಶ್ವರ ಹೇಳಿದ್ದೆ, ಸರ್ ಈ ಥರದ ಒಂದು ಸಾಧ್ಯತೆ ಇದೆ, ಕನ್ನಡದ ಬಗ್ಗೆ ನಾವು ಮಾಡಬೇಕು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಮಾರ್ಚ್ 8 ಮಾಡೋಣ ಬಂದ್ರೆ. ಈ ವರ್ಷ 75ನೇ ಆಚರಣೆ ನಡೀತಾ ಇದೆ. ಈ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸಬಹುದು ಅಂತ ಹಾಗೆ. ಹಾಗಾಗಿ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಆಗ್ಲಿ ಥಿಯೇಟರ್ಗಳಲ್ಲಿ. ಸಾಕಷ್ಟು ಕಡೆ ರೋಮಾಂಚನ ಆಗುತ್ತೆ ಕನ್ನಡ ಅಂದಾಗ. ಕನ್ನಡದ ಬಹಳಷ್ಟು ಪ್ರತಿಭೆಗಳನ್ನು ಇದು ಸಿನಿಮಾ ಅಂತಂದ್ರೆ ಸ್ಟಾರ್ಟಿಂಗ್ಲೇ ಹೇಳಿದೆ, ಸ್ಪೇಸ್ ಅಂಡ್ ಟೈಮ್ ಡಿಸ್ಟಾರ್ಷನ್. ಸಿನಿಮಾ ಅನ್ನೋದು ಬೇರು ಕಲೆ ಮತ್ತು ಅಮರ ಕಲೆ. ಅದು ಸ್ಪೇಸು ಮತ್ತು ಟೈಮು ಡಿಸ್ಟಾರ್ಟ್ ಆಗುತ್ತೆ. ಹೀಗೆ ಹೇಳ್ಬೇಕು ಕಥೆನಾ, ಇಷ್ಟಲ್ಲೇ ಹೇಳಿ ಇಷ್ಟಲ್ಲೇ ಮುಗಿಸ್ಬಿಡ್ಬೇಕು. ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾನೆ, ಅವ್ರಿಬ್ರು ಲವ್ ಆಗುತ್ತೆ. ಲವ್ ಆದ್ಮೇಲೆ ವಿಲನ್ ಬರ್ತಾನೆ, ಹೊಡಿತಾನೆ, ಎಲ್ಲರೂ ಚಪ್ಪಳ ತಿಳ್ಕೊಂಡು ಹೊರಗಡೆ ಬರ್ತಾನೆ. ಆ ಕಾಲಘಟ್ಟ ನಾವು ಇರೋದು 2024 ಡಿಜಿಟಲ್ ಯುಗ. ಪ್ರತಿಯೊಂದು ಮಾತಾಡ್ತಿರ್ತಾರೆ, ರೆಕಾರ್ಡ್ ಆಗ್ತಿರುತ್ತೆ, ಪ್ರತಿಯೊಂದು ನೋಡ್ತಿರ್ತಾನೆ, ಆಡಿಯನ್ಸ್ ಬೆಳೀತಿದ್ದಾನೆ. ಬೆಳೀತಿದ್ದವ್ರಿಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಕನ್ನಡ ಪ್ರೇಮ ಇದ್ರೆ ನೋಡ್ಲಿ, ಹಾಸ್ಯ ಬೇಕಿದ್ರೆ ನೋಡ್ಲಿ. ಇಲ್ಲ ಅದನ್ನ ದೊಡ್ಡ ವಿಚಾರ. ಕನ್ನಡಕ್ಕೆ ಮುಂದಿನ ಇದಾದ್ರೆ ನಾನು ಪದ್ಮನಾಭ ಶರ್ಮಾ ವಿಶ್ವ ಕನ್ನಡ ಸೇನೆ ನಡೆಸ್ತಿದ್ದೀನಿ. ಅದು ಕೂಡ ರಿಜಿಸ್ಟರ್ ಆಗಿದೆ. ಮುಂದಿನ ಆತನ ಹೆಸರಲ್ಲಿ, ಆತನ ಅಭಿಮಾನದ ಹೆಸರಲ್ಲಿ ನಾನು ಕೆಲಸ ಮಾಡ್ತೇನೆ. ನಾನು ಡೈರೆಕ್ಟರ್ ಗುರುಪ್ರಸಾದಾಗಿ ನಾನು ಸಂಸದ ಎಲ್ಲರೂ ಹೇಳ್ತಿದ್ದೀರಿ, ಸಮಸ್ಯೆ ಇಲ್ಲ. ನಿರ್ದೇಶಕ, ಸಿನಿಮಾ ತೋರಿಸಿರುವಂತಹ, ಕಾಣಿಸ್ಕೊಳ್ಳುವಂತಹ, ತಯಾರು ಮಾಡುವ ಪಾತ್ರವಾಗಿರುವಂತಹ ಪದ್ಮನಾಭ ಶರ್ಮಾ ಒಂದು ಮಹಾನ್ ಕನ್ನಡ ಪ್ರೇಮಿ. ಅವನ ಒಂದು ವಿಶ್ವ ಕನ್ನಡ ಸೇನೆ, ವಿಶ್ವದ ಎಲ್ಲ ಕಡೆ ಇರುವಂತಹ ಕನ್ನಡಿಗರು ಅದಕ್ಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇಮೇಲ್ ಯಾವುದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಆ ಕನ್ನಡ ಸೇನೆಯ ಪರವಾಗಿ ನಿಲ್ಲಬಹುದು. ಕನ್ನಡ ಚಿತ್ರಗಳಲ್ಲಿ ಕನ್ನಡದ ಬಳಕೆ, ಕನ್ನಡದ ಹೊಸ ಪ್ರಯತ್ನಗಳಾಗಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿದೆ. ಅಲ್ಲ ಮಾಡಿ, ಈಗ ಹ್ಯಾಟ್ರಿಕ್ ಮಾಡ್ಬೇಕು. ಒಂದು 2 ಫಿಲಮ್ ಆಯ್ತು, ಆಮೇಲೆ ಅಪ್ಪು ಸರ್ಟಿಫಿಕೇಟ್ 11 ವರ್ಷ ಅವ್ರ ಜೊತೆ ಹುಡುಗರು, ಅವ್ರ ಕೆಲಸಗಳು ಯಾರೇ ಬರೀ ಅವ್ರು ಕೋಟ್ಯಾಧಿಪತಿ ಇವೆಲ್ಲ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಜಗತ್ತಿನ ಗ್ಯಾಪ್ ಆಗಿದೆ, 15 ವರ್ಷ ಗ್ಯಾಪ್ ಆಗಿದೆ. ಸೊ ಮಾಡಿದಾಗ ಜನ ಬಂದು ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಅಂತ ಜನ ಪೂರ್ತಿ ನಿರ್ಧಾರ ಮಾಡಿ ಕೆಟ್ಟ ಫಿಲಮ್ ಅಂತಂದ್ರೆ ಕೆಟ್ಟ ಫಿಲಮೇ ಆಗುತ್ತೆ. ಇದು ಕನ್ನಡದ ಚಿತ್ರ. ಇದನ್ನ ದ್ವೇಷ, ಕನ್ನಡ ದ್ರೋಹಿ ಆಗ್ತಾನೆ, ಕನ್ನಡದ ದ್ವೇಷಿ ಆಗ್ತಾನೆ. ಹಾಗಾಗಿ ಇದು ಮಧ್ಯೆ ಬರಲಿ.
ಯಾಕಂದ್ರೆ ಇದು ಮಾಡಿದ್ದಾನೆ, ಅವ್ನು ಮಾಡಿದ್ದಾನೆ 11 ಮಾಡಿದ್ದಾನೆ ಅಂದ್ರೆ 2006 ಮುಂದೆ ಮಾಡಿದ್ದಾನೆ. ಮೊದಲನೇದಾಗಿ ಹೇಳ್ತೀನಿ, ಗುರುಪ್ರಸಾದ್ ಸರ್ ಡೈರೆಕ್ಷನ್ ತುಂಬಾ ಇಷ್ಟ. ಸೊ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡೋದಂದ್ರೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋದೇ ಬೇಡ. ಯಾಕಂದ್ರೆ ನಿರ್ದೇಶಕ ಅಂದಾಗ ಅವ್ರನ್ನ ನಂಬಬೇಕು. ಅವ್ರು ನಂಬಿದ್ರೆ ನಾವು ಖಂಡಿತ ಉದ್ಧಾರ ಆಗ್ತಿದೀನಿ ಅನ್ಕೋತೀನಿ. ತಲೆ ಆಡ್ಸ್ಕೊಂಡೆ. ಸೊ ಸರಿ, ಈ ತರ ಒಂದ್ ಪಾತ್ರ ಅಂತ ಹೇಳಿದಾಗ ಅಫ್ಕೋರ್ಸ್ ಸಣ್ಣ ಕನ್ಫ್ಯೂಷನ್ ಆಯ್ತು. ಯಾಕಂದ್ರೆ ನಾನು ಹೀರೋಯಿನ್ ಆಗ್ಬೇಕು, ನನ್ಗೇನ್ ಕಡಿಮೆ ಅನ್ನೋ ತರ ಥಾಟ್ಸ್ ಬಂದಾಗ, ಈ ತರದೊಂದು ವಯಸ್ಸಾದಂತ ಪಾತ್ರ ಅಂದಾಗ ಹೇಗ್ ಮಾಡಬಹುದು ಅಂತ ಮಾಡಕ್ ಸಾಧ್ಯನಾ? ಜಗ್ಗೇಶ್ ಅವರ ತಾಯಿ ಎಕ್ಸೈಟ್ ಆಗಿದೆ. ಜಗ್ಗೇಶ್ ಅವ್ರಿಗೆ 61 ವರ್ಷ, ಈಗೀಗ ಚಿಕ್ಕ ವಯಸ್ಸು. ಅದು ಅವ್ರಿಬ್ರು ಬಂದಾಗ ಅವ್ರು ಕಾಲು ನಮಸ್ಕಾರ ಮಾಡೋದೆಲ್ಲ ಇದೆ. ಇದು ಸಂಕೋಚ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾನು ಬರ್ತೀನಿ, ಫ್ರೀಗೆ ಬಂದು ಕಾಲು ನಮಸ್ಕಾರ. ಅಲ್ಲಿ ಚೇಷ್ಟೆಗಳು, ಅವಾಗ ಮೊದಲು ನಮ್ಗೆ ಐಡಿಯಾ ಏನಿತ್ತು, ಏಜ್ ಡೇ ಹಾಕೋಣ ಅಂತೀವಿ, ಏಜ್ ತಾಯಿನ ಅವ್ರು ಹುಡ್ಕೋಣ ಅಂತಿದ್ದೆ. ಬಟ್ ನಮ್ಗೆ ಅಲ್ಲಿ ಕಾಮಿಡಿ ವರ್ಕೌಟ್ ಆಗಲ್ಲ. ನಮ್ಗೆ ಕಾಮಿಡಿ ಬೇಕಂದಾಗ ಅಲ್ಲಿ ಪ್ಲೇಫುಲ್ನೆಸ್ಗೋಸ್ಕರ ಚೈತ್ರ ಕೆಲವು ಹಚ್ಚಿಟ್ಟಂಗಿಲ್ಲ ಸರ್. ವೆರಿ ವೆಲ್. ಒಳ್ಳೆ ಇಂಗ್ಲಿಷ್ ಬರ್ತಾ ಇದೆ. ಎಸ್ಪೆಷಲಿ ಥಾಟ್ ಪ್ರೋಸೆಸ್, ಕಥೆ ಏನಿದೆ ಕನ್ನಡದ ಬಗ್ಗೆ ಅದು ರೋಮಾಂಚನ ಆಗ್ತಿದೆ. ತುಂಬಾನೇ ಆ ಕಾಲಘಟ್ಟದ್ದು ಹಿನ್ನೆಲೆ ಸ್ಫೀತ ಮಾಡೋದಕ್ಕೆ ಚಾಲೆಂಜಿಂಗ್ ಇತ್ತು. ಅದನ್ನ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರಿಗೂ ಇಷ್ಟ ಆಗೋ ತರ ಮಾಡಿದೀವಿ ಅಂತ ಅನ್ಕೊಂಡಿದ್ದೀನಿ. ಇನ್ನ ಶೋಗಳೆಲ್ಲ ಇವಾಗ ಎಲ್ಲ ಬರ್ತಾ ಇದಾರೆ. ಇನ್ನು ಬೇಕಾಗ್ತಾ ಇದೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಈ ತರಹ ಪ್ರಯತ್ನ ಅಂತ ಕನ್ನಡದ ಪ್ರಯತ್ನವಾಗಿರಬೇಕಂತ. ನಮ್ಮಲ್ಲಿ ಏನಾಯ್ತು, ತಮಿಳಲ್ಲಿ 1913ರಲ್ಲಿ ಮರಾಠಿ ಬರುತ್ತೆ ಫಸ್ಟ್. ಅದಾದ್ಮೇಲೆ 1917ರಲ್ಲಿ ತಮಿಳು ಬರುತ್ತೆ. ಈ ಕಾಲಘಟ್ಟಗಳು ಹೋದ್ರೆ ನಮ್ಮದು ಡಿಲೇ ಆಗ್ತಾನೆ ಇದೆ. 34ರವರೆಗೂ ನಾವು ಏನು ಮಾಡ್ತಿದ್ವು, ಎಷ್ಟು ಎಫರ್ಟ್ ಆಗಿರ್ಬೋದು ಅಲ್ಲಿ ಅಂದಾಗ ಬೇರೆ ಬೇರೆ ಮಾಹಿತಿಗಳು ಸಿಗ್ತು. ನಮ್ಗೆ ಎಲ್ಲದಕ್ಕೂ ಪ್ರೂಫ್ ಒದಗಿಸೋಕ್ಕಾಗಲ್ಲ. ಕನ್ನಡದ ಎಫರ್ಟ್ಸ್ ನಡೆದಿದೆ. ಕನ್ನಡದಲ್ಲಿ 8 ಜ್ಞಾನಪೀಠ ಬಂದಿದೆ ಅಂತಂದರೆ ಯಾರೋ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಶ್ರೀಮಂತರು ಹೊತ್ತು ಸಿನಿಮಾ ಮಾಡಬೇಕು ಅಂತಿದ್ದವರು ಇದ್ದಾರೆ. ಮಹಾರಾಜರೇ ವಿಶ್ವೇಶ್ವರಯ್ಯ ಅವ್ರು ಹೇಳ್ತಾರೆ ಕನ್ನಡದ ಫಸ್ಟ್ ಫಿಲ್ಮ್ ನಾವು ಮಾಡೋಣ ಅಂತ. ಅದನ್ನು ಹೇಳ್ತಿದ್ದೀನಿ ಟಿ ವಿಲಿ. ಅದು ಸತ್ಯ, ಅದು ಮಾಹಿತಿ ಇದೆ ನನ್ನ ಹತ್ರ. KRS ಕೆಲಸ ಮಾಡಿದ್ದಾರೆ, ಇದು ಬೇಡ ಈಗ ಅಂತ ಹೇಳ್ತಾರೆ ಅನ್ನೋದು ಕೂಡ ಸತ್ಯ. ಯಾಕೆ ನಾನು ಅವ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಡಾಕ್ಯುಮೆಂಟ್ರಿ ಮಾಡಿರೋದಾಗಿ. ಮತ್ತು ಕೊನೆಯ ಟೈಟ್ಲಲ್ಲಿ ಏನು ಬರುತ್ತೆ ಸಾಂಗು, ಗಾಳಿ ತಂಗಾಳಿಲಿ ಆ ಹಾಡಿನ ಇದು ಮತ್ತು ಜನ ಗೊತ್ತಾಗಲಿ ಆ ಮಾಹಿತಿ ಅಂತ. ಕನ್ನಡದವ್ರು ಏನು ಕಮ್ಮಿ ಇಲ್ಲ ಸಮಯ, ಕನ್ನಡದವ್ರು ಟಾಪಲ್ಲೇ ಇದ್ದೀವಿ. ನನಗೆ ಅದ್ರ ಬಗ್ಗೆ ಅತೀವಾದ ಗ್ಯಾರಂಟಿ ಬಂದಿದೆ. ನಾನು ಹಿಂದಿನ ಜನ್ಮವಾಗಿ ಹೇಳ್ತಿದ್ದೀನಿ, ಹಿಂದಿನ ಹೊರಗಡೆ ಬಂದು ಹೇಳ್ತಾ ಇದ್ದೀನಿ. ಖಂಡಿತ ಮಾಡಿದ್ದೆ ಕೊಂದಾಕ್ಬಿಟ್ರು ಸರ್. ಎಸ್ ಸರ್. ಅಂಡ್ ಅದರಲ್ಲಿ ಲಾಸ್ಟ್ ಅಲ್ಲಿ ರಾಜರು ಹಾಳಾಗದೆ ಸಹವಾಸ ದೋಷ ಇಲ್ಲ ಅಂತ ಹೇಳಿದ್ರಲ್ಲ, ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಲಿಂಕ್ ಮಾಡಿ ಹೇಳಿದ್ದ ಅಲ್ಲ. ಅಂದರೆ ತುಂಬ ಅದಕ್ಕೆ ಅಂತ ತಗೊಳ್ಳೋದು ಬೇಡ. ನಮ್ಮ ಕನ್ನಡ ರಾಜ್ಯಗಳ ಇದು ಅದು ಅಂತಲ್ಲ. ನಿಮಗೆ ನೋಡಿ, ರಾಜ್ಯಗಳು ರಾಜರು ಬಿಟ್ಕೊಳ್ಳೋಣ, ರಾಜರದು ಸುಲ್ತಾನರದ್ದು ಕಥೆಗಳು ಹೇಳಿದ್ರೆ ಇಷ್ಟು ಹೇಳ್ಬೋದು. ಅವರೆಲ್ಲರದ್ದು ಅದೇ ಕತೆ. ಅದು ರಾಜರ ಕಥೆಗಳು ಗೊತ್ತಲ್ಲ ನಿಮಗೆ. ಸಹವಾಸ ಕಥೆ ಯಾಕೆ ಬರುತ್ತೆ ಅಂದರೆ ರಾಜರು ಬೇಕಾದಷ್ಟಿದೆ. ಸೊ ಹಾಗಾಗಿ ಅದು ಮೂಲ ಎಳೆನೇ. ಬೇಸಿಕ್ ನಮ್ಮ ಕಥೆ ನಾವು ಅಂದ್ಕೊಂಡಾಗ ರಾಜರ ಕಥೆನೇ ಬರಬೇಕಲ್ಲಿ. ಮತ್ತು ಇದನ್ನು ಈ ರೀತಿ ಹೇಳೋಣ ಅಂತ ಹಾಗೆ. ಮತ್ತು ಮಂಜುನಾಥ ಕ್ಯಾರೆಕ್ಟರ್ ಬಿಡೋಂಗಿಲ್ಲ ನಾನು. ಮಂಜುನಾಥ ಕ್ಯಾರೆಕ್ಟರ್ಲಿ ಒಂಚೂರು ಜಗೇಶಲ್ಲಿ ತುಂಬಿರ್ಬೇಕು ನಾನು. ಆತ ಒಂದು ಕತೆ ಮೆಸ್ತಿರುವಂತಹ ವ್ಯಕ್ತಿಯಾಗಿರ್ತಾನೆ. ಆತಗೆ ರಾಜ ಆಗ್ಬಿಟ್ರೆ ಸಡನ್ ಹೆಂಗಿರುತ್ತೆ, ಹೆಂಗೆ ತಡಿಬೋದು ಆತನ ಹೇಗೆ ಅಂತ. ನಿಮ್ಗೆ ತಮಾಷೆ ಅಂದರೆ ಅಲ್ಲ, ಪೊಲಿಟಿಷಿಯನ್ಸ್ಗೆ ಇದು ಕನ್ನಡ ಸಂಬಂಧಿತ ಪ್ರಶ್ನೆ ಆಗಿಲ್ಲದೆ ಇರೋದ್ರಿಂದ ಸ್ಕಿಪ್ ಮಾಡೋಣ. ಮಜಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮೆನ್ಷನ್ ಮಾಡಿ ಚೆನ್ನಾಗಿರುತ್ತೆ. ಇದು ಎಂಥ ಸೋಜಿಗ ಅಂತ ಒಂದು ಹೇಳ್ದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ದಿನ ಕೋಇನ್ಸಿಡೆಂಟಲಿ ರಿಲೀಸ್ ಆಗಿದೆ, ಸೇಮ್ ಡೇ. ಓಕೆ, ಒಂದು. ಎರಡನೇದು, ಜಗ್ಗೇಶ್ ಅವರು ಅಲ್ಲಿ ರಾಜ್ಯಸಭೆಯಿಂದ ಓಡಿಸ್ಬಿಡ್ತಾರೆ ಅವರು. ಇಲ್ಲಿ ರಾಜ್ಯಸಭೆಯಲ್ಲಿ ಇವನು ಸರಿ ಇಲ್ಲ, ಇವನು ಸಹವಾಸ ದೋಷ, ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ, ಓದಲ್ಲ ಹೀಗೆ ಅಂತ. ನೀವು ನಂಬಲ್ಲ, ಅದಾಗಿ 2 ದಿನಕ್ಕೆ ರಾಜ್ಯಸಭೆ ಎಂಟ್ರಿ ಅಲ್ಲ ಡೆಲ್ಲಿಯಲ್ಲಿ. ರಾಜ್ಯಸಭೆ ಮೆಂಬರ್ ಅವರು ಅಲ್ಲಿ ಎಂಟ್ರಿ, ಒಡೆ ಕೋಇನ್ಸಿಡೆಂಟ್. ಸೊ ಈ ತರಹದ ಪ್ರಕೃತಿಯ ಇದು ಒಲವು ಕೂಡ ಸಹಕಾರ ಕೂಡ ನಮಗಿದೆ, ನಮ್ಮ ಚಿತ್ರಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅಶೋಕ್ ಬಗ್ಗೆ ಒಂದು ಮಾತಾಡಬೇಕು. ಇದು ನನ್ನ ಅವರ 3ನೇ ಚಿತ್ರ. ಅಂದರೆ
ಕ್ಯಾಮ್ರಾ ಏನು ಬೇಕು ಹೇಗೆ ಅಂತಂದಾಗ ಅದನ್ನು ಹೇಳ್ಬಿಟ್ಟು, ಯಾಕೆಂದ್ರೆ ನಮ್ಮ ಕೈಲಿ ಪೆನ್ನಲ್ಲಿ ಬರ್ತಿರ್ತೀವಿ, ಅದನ್ನು ಕ್ಯಾಮ್ರಾದಲ್ಲಿ ಬರೀಬೇಕು ಒಬ್ಬ ಕ್ಯಾಮ್ರಾಮನ್. ಆ ಕ್ಯಾಮ್ರಾ ಝೂಮ್ ಓಡಾಡಬೇಕು, ಅದು ಡಿಸ್ಟರ್ಬ್ ಆಗಬಾರ್ದು. ಸೊ ಅದನ್ನು ಅಚ್ಚುಕಟ್ಟಾಗಿ ಯಾವ ಫೋಕಸ್ ಪುಲ್ಲರ್ ಸಹಾಯ ಇಲ್ಲದೆ, ಸರ್ ನಾ ಮಾಡ್ತೀನಿ ಸರ್ ಇದು, ಆ ಫೋಕಸ್ ಪುಲ್ಲಿಂಗ್ ತುಂಬ ಇದು, ಇಲ್ಲಾಂದರೆ ಟೇಕ್ಗಳು ಹೋಗ್ತಾ ಇರುತ್ತೆ, ಸ್ಟ್ರೆಸ್ ಆಗುತ್ತೆ ಆರ್ಟಿಸ್ಟ್ ಮೇಲೆ. ಇದು ಅದನ್ನು ನೀವು ಅದ್ಭುತವಾಗಿ 12-13 ವರ್ಷದಿಂದ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಜೊತೆ ಕೆಲಸ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾದಂತರ ಅಚೀವ್ಮೆಂಟ್ ಅಂತ ಇತ್ತು ನಮ್ಗೆ. ಇವ್ರು ಸಿಕ್ಕಿದ್ದು, ಇವ್ರ ಜೊತೆ ಕೆಲಸ ಮಾಡಿರೋದು ವರ್ಷಾನ್ಗಟ್ಲೆ ಒಟ್ಟಿಗೆ ಕಳೆದ್ಬಿಟ್ಟಿದೆ. ಸೊ ನಾನು ಸಿನಿಮಾ ಸ್ಟೂಡೆಂಟ್ ಆಗಿ ಸಿನಿಮಾ ಅಂತ ನಾನು ಆಕ್ಚುಲಿ ಇವ್ರ ಜೊತೆ ಸೇರ್ಕೊಂಡ ಮೇಲೆ ಕಲ್ತ್ಕೊಂಡಿರೋದು. ಸೊ ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಅವ್ರು. ನಾನು ಇವತ್ತೇ ಆಕ್ಚುಲಿ ಕಂಪ್ಲೀಟ್ ಆಗಿ ಫಿಲಮ್ ನೋಡಿರೋದು. ಇದು ಕನ್ನಡ ಸಿನಿಮಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮಗ್ ಗೊತ್ತಾಗ್ತಿರ್ಲಿಲ್ಲ. ಇವ್ರು ಏನ್ ಹೇಳ್ತಾರೆ ಅಷ್ಟು ಮಾತ್ರ ಮಾಡಿದ್ ಗೊತ್ತಿತ್ತು. ನಾವ್ ಏನ್ ನಡೀತಿದೆ, ಹೆಂಗ್ ನಡೀತಿದೆ, ಏನ್ ಮಾಡ್ತಿದೀವಿ, ನಮಗ್ ಜಡ್ಜ್ಮೆಂಟ್ ಅಂತೂ ಏನೋ ಗೊತ್ತಿರಲಿಲ್ಲ. ನಾವ್ ಇವ್ರನ್ನ ಕೇಳಕ್ಕೂ ನಮಗ್ ಧೈರ್ಯ ಇರ್ತಿರ್ಲಿಲ್ಲ. ಅದರ್ವೈಸ್ ಕೆಲಸ ಮಾಡೋದು, ಎಣ್ಣೆ ಹೊಡೆದು ಮಲಗೋದು ಸರ್, ಈ ತರ ಇದ್ದ ಕೆಲಸ ನಿಂತ್ಕೊಂಡಿದ್ದು ಗೊತ್ತಾಗಿರೋದು. ಆಯ್ತು ಅಲ್ಲ, ಇವ್ರು ಏನ್ ಹೇಳಿದಾರೆ ಅಷ್ಟ್ ಬಿಟ್ರೆ ನಾವ್ ಎಕ್ಸ್ಟ್ರಾ ಏನು ಮಾಡೇ ಇಲ್ಲ. ಬಟ್ ನಾನು ಓವರ್ ಆಲ್ ಸಿನಿಮಾ ನೋಡಿದ ಮೇಲೆ ಸಿಕ್ಕಾಪಟ್ಟೆ ಅಲ್ಲ, ನೀವು ಬಂದಾಗಲೇ ಹಿಂಗೆ ಐಡಿಯಾ ಬರ್ತದೆ. ನೀವು ಕಾಣಿಸ್ತಿಲ್ವಲ್ಲ, ಕರೀಲಿಲ್ಲ ಬನ್ಸಿ. ಸೊ ಬಹಳ ಅಭಿಮಾನ, ಅಂದ್ರೆ ಇವ್ರ ಜೊತೆಗೆ ಕೆಲಸ ಮಾಡಿರೋದು ಒಂದು ಅಭಿಮಾನ. ಇವ್ರ ಜೊತೆಗೆ ಇದ್ದಾಗ ಕಲ್ತಿರೋದು ಸಿಕ್ಕಾಪಟ್ಟೆ ಇದೆ. ಅಷ್ಟ್ರ ಮೇಲೆ ಇವಾಗ ಜನ ಎಲ್ಲ ನೋಡ್ಲಿ, ಖುಷಿ ಪಡ್ಲಿ, ಹಾಸ್ಯಕ್ಕೆ ಸಮಸ್ಯೆ ಇಲ್ಲ. ಆಮೇಲೆ ಅಭಿಮಾನ ಪಡೋಕ್ಕೂ ಬಹಳಷ್ಟು ವಿಷಯಗಳು ಈ ಸಿನಿಮಾದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಿಮ್ ಜೊತೆಗೆ ಇರೋದಕ್ಕೆ ಖುಷಿ ಅಷ್ಟೇ, ಇನ್ನೇನ್ ಹೇಳಿ. ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳಿ. ಥ್ಯಾಂಕ್ ಯು. ಕನ್ನಡ ಫಿಲಮ್ ಆಗ್ಬಿಟ್ಟು ಥ್ಯಾಂಕ್ ಯು 20 ಧನ್ಯವಾದಗಳು. ಅಲ್ಲ, ನಮ್ಮ ಮನಸ್ಸು ಬಿತ್ತೆ ಒಳ್ಳೆ ಹಾರೈಸಿ ಬೆಂಬಲಿಸಿ ಕನ್ನಡ ಪದಗಳೇ ಬಹಳ ಧನ್ಯವಾದಗಳು. ನಾನು ಕನ್ನಡ ಅಭಿಮಾನಿ, ನಾನು ಕನ್ನಡ ಮೀಡಿಯಂ ಬಗ್ಗೆ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.